ಮೂರ್ತಿಯವರು ಹಿಂದಿನ ಇತಿಹಾಸ ತೆಗೆದುಕೊಂಡು ನೋಡಿದ್ರೆ ಅವರು ಒಂದು ಕ್ರೂರ ವ್ಯಕ್ತಿಯಾಗಿದ್ದರು. ಒಬ್ಬ ಅತಿ ಕ್ರೂರ ವ್ಯಕ್ತಿ ಮಹರ್ಷಿಯಾಗಿ ಬದಲಾವಣೆ ಹೇಗೆ ಹೊಂದ್ತಾರೆ ಅಂದರೆ ಅವರ ಜೀವನ ಚರಿತ್ರೆ ಸಾಕ್ಷಿ. ಇಂಥ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ನಾವು ಮಾಡಕತ್ತೀವಿ. ಇದು ಅತ್ಯುತ್ತಮವಾದ ಕಾರ್ಯ. ತಿಳಿಸಿಕೊಳ್ಳಲಾಯಿತು. ಮಹರ್ಷಿಯವರು ಅಶ್ವಿನಿ ಮಾಸದ ಹುಣ್ಣಿಮೆಯಿಂದ ದಿನದಂದು ಅವರು ಶ್ರೀರಾಮನ ಜೀವನ ಚರಿತ್ರೆಯನ್ನು ವಿವರಿಸುವ ರಾಮಾಯಣವನ್ನು ಬರೆದಂಥ ಮಹಾ ವ್ಯಕ್ತಿಗಳಾಗಿದ್ದರು. ಅವರು ಯಾವುದೇ ಒಂದು ಸಮಾಜವನ್ನು ಗುರಿಯಾಗಿಸಿ ಎಲ್ಲ ಸರ್ವ ಜನಾಂಗಕ್ಕೂ ಕೂಡ ಅನ್ವಯವಾಗುವಂಥ ಒಂದು ರಾಮಾಯಣವನ್ನು ಬರೆದಿದ್ದಾರೆ. ಅದನ್ನು ನಾವೆಲ್ಲರೂ ಓದಿ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ಅದು 7ನೇ ತಾರೀಕಿನಲ್ಲಿ ಮುಗಿಸಬೇಕು ಅಂತೇಳಿ, ಅಂದರೆ ಇವತ್ತು ಕೊನೆಯ ದಿನ ಮುಗಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು. ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ 97% ಆಗಿದೆ. ಆದರೆ ದಕ್ಷಿಣ ಕನ್ನಡ, ಉಡುಪಿನಲ್ಲಿ 63-60% ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂತೇಳಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ. ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು. ಈ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು. ಸರ್ಕಾರ ಅವರಿಗೆ ಸಹಾಯವನ್ನು, ಅವರು ಕೇಳಿದಂಥ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದ್ದೀವಿ. ಟೀಚರ್ಗಳನ್ನು ಕೊಡ್ತಕ್ಕಂಥದ್ದು, ಬೇರೆ ಸಿಬ್ಬಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. 1,60,000 ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಇರ್ತಕ್ಕಂಥ ಮಾತುಗಳು. 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಬೆಂಗಳೂರು ನಗರದಲ್ಲಿ 6,700 ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ.